ಇನ್ನು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾಗಿದೆ ಮತಚೋರಿ ಜಟಾಪಟಿ. ಇದು ಕೇವಲ ಮತಚೋರಿಯಲ್ಲ, ವೋಟ್ ಡಕಾಯಿತಿ ಅಂತ ಕಾಂಗ್ರೆಸ್ ಹೇಳ್ತಿರೋದು. ವೆಸ್ಟ್ ಬೆಂಗಾಲ್ ವಿಚಾರಕ್ಕೆ ಜೀವರಾಜ್ ವಿಜಯಿ ಅಂತ ಘೋಷಣೆ ವಿರುದ್ಧ ಕಾನೂನು ಹೋರಾಟ. ಸಿಎಂ ಸಿದ್ದರಾಮಯ್ಯ ಬಳಿಕ ಮಾಜಿ ಶಾಸಕ ರಾಜೇಗೌಡ ಕೂಡ ಈ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಅಂದರೆ ಈಗ ಶೃಂಗೇರಿ ಮತಕ್ಷೇತ್ರದಲ್ಲಿ ಏನಾಗಿತ್ತು, ಮರು ಮತ ಎಣಿಕೆ ಆಯ್ತಲ್ಲ, ಅದು ವೋಟ್ ಡಕಾಯಿತಿ ಮಾಡಿದ್ದಾರೆ. ಎಲ್ಲ ತಿದ್ದುಬಿಟ್ಟಿದ್ದಾರೆ ಇವರು, ಬೇರೆ ಪೆನ್ನಲ್ಲೆಲ್ಲ ತಿದ್ದುಬಿಟ್ಟು ಇವರು ಗೆದ್ದುಬಿಟ್ಟಿದ್ದಾರೆ ಅಂತ ಆರೋಪಗಳು ಜೋರಾಗ್ತಾ ಇದೆ. ಅಂಚೆ ಮತಪತ್ರಗಳ ಮೂಲಕ ಚಲಾವಣೆಯಾಗಿದ್ದ ಮತಗಳಲ್ಲಿ 569 ಮತಗಳು ಟಿ.ಡಿ. ರಾಜೇಗೌಡರಿಗೆ ಲಭಿಸಿದ್ದವು. ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆ ಆಗಿದ್ದಾವೆ, ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದೋ? 255 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿದ್ದಾವೆ ಅಂತ ಆಗಿದೆ. 2023ರಲ್ಲಿ ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದರೆ ಮರು ಎಣಿಕೆಯಲ್ಲಿ 690 ಮತಗಳು ಲಭಿಸಿವೆ. 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ಜೀವರಾಜ್ಗೆ ಬಿದ್ದಿರತಕ್ಕಂಥ ಮತಗಳು 2, ರಾಜೇಗೌಡನಿಗೆ 255 ಮತಗಳು ಕಮ್ಮಿಯಾಗಿದ್ದಾವೆ. ಅಂಚೆ ನನಗೆ ಅನ್ಯಾಯ ಆಗಿದೆ. 201 ವೋಟ್ಗಳ ಮತದಿಂದ ಗೆದ್ದಂಥ ನನ್ನನ್ನು ಸಿಂಧು ಮತಗಳನ್ನು ಅವ್ರು ಮಾರ್ಕ್ ಮಾಡೋಕೆ ಮುಖಾಂತರ ವ್ಯಾಲಿಡ್ ಬ್ಯಾಲೆಟ್ಸ್ ಏನಿತ್ತು ಅದನ್ನು ಇನ್ವ್ಯಾಲಿಡ್ ಬ್ಯಾಲೆಟ್ಸನ್ನು ಮಾಡಿ ಏನು ಇವತ್ತು ಅವ್ರು ಗೆದ್ದರು ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇದು ಸಂವಿಧಾನ ಬಾಹಿರ. ಜೊತೆಗೆ ಮುಖಂಡರು ಹೇಳ್ದಂಗೆ ಇದು ವೋಟ್ ಚೋರಿ ಅಲ್ಲ, ವೋಟ್ ಡಕಾಯಿತಿ. ಇದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತದೆ. ಈ ಬಗ್ಗೆ ಏನು ಆ ಚುನಾವಣೆಯ ಅಧಿಕಾರಿಗಳು ನೇಮಕ ಆಗಿದ್ದರು ಅವರೆಲ್ಲರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹಾಗಾಗಿ ಆ ವರದಿಗಳು ಕೂಡ ಎಲೆಕ್ಷನ್ ಕಮಿಷನ್ಗೂ ಹೋಗಿದ್ದಾವೆ, ಸರ್ಕಾರ ಮಟ್ಟಕ್ಕೆ ಹೋಗಿದೆ, ನ್ಯಾಯಾಲಯಕ್ಕೂ ಕೂಡ ಅದು ಸಲ್ಲಿಸ್ತಾರೆ ಅನ್ನುವ ಒಂದು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಆಗಿದೆ 2023ರಲ್ಲಿ. ಆ ವಿಡಿಯೋ ಚಿತ್ರೀಕರಣವನ್ನು ನಮಗೀಗ ಕೊಡಬೇಕು ಅಂತೇಳಿ ಈ ಚೇಂಜ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ರಾಜೇಗೌಡರು ಮತ್ತು ನಾವೆಲ್ಲರೂ ಅರ್ಜಿಯನ್ನು ಕೊಟ್ಟಿದ್ದೇವೆ. ಅವರು ಅದಕ್ಕೆ ನಮಗೆ ಚುನಾವಣಾ ಆಯೋಗದಿಂದ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಅದು ನ್ಯಾಯಾಲಯ ಕೇಳಿದ್ರೆ ಮಾತ್ರ ನಾವು ಒದಗಿಸೋಕೆ ಸಾಧ್ಯ ಅಂತ ಹೇಳಿದ್ದಾರೆ. ಆ ಪ್ರಕ್ರಿಯೆಗಳಲ್ಲಿ, ಆ ದಾಖಲೆಗಳಲ್ಲಿ ತುಂಬ ಸ್ಪಷ್ಟವಾಗಿ ಮತಪತ್ರವನ್ನು ಚುನಾವಣಾಧಿಕಾರಿಗಳು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ದಾಖಲಾಗಿರ್ತದೆ ಅಂತ ವಿಶ್ವಾಸ ನಮಗೆ ಈಗಲೂ ಸಹಿತ ಇದೆ. ಮತ್ತು ಅದನ್ನು ಯಾರ್ಯಾರು ಅಭ್ಯರ್ಥಿಗಳ ಸಂದರ್ಭದಲ್ಲಿ ಸಹಿ ಮಾಡಿದ್ರೋ ಅವರುಗಳು ಸಹಿತ ಒಪ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ.